ಲಕ್ಷ್ಮೀದ ಚರ್ಚೆ ಆಯಿತು. ಮಹೇಶ್ ತೆಂಗಿನಕಾಯಿ ಅವರು ಮತ್ತೆ ಚರ್ಚೆ ಮಾಡಿದ್ರು. ಮಹೇಶ್ ತೆಂಗಿನಕಾಯಿ ಅವ್ರಿಗೆ ಮಾಡೋಕ್ಕೆ ಕೆಲಸ ಇಲ್ಲ. ಅವರು ವಿರೋಧ ಪಕ್ಷದಲ್ಲಿ ಕೂತ್ಕೊಂಡು ಪಾಪ ಅವ್ರಿಗೆ ಮಾಡೋಕ್ಕೆ ಕೆಲಸ ಇಲ್ಲ. ಅವರು ಇಡೀ ರಾಜ್ಯಕ್ಕೆ ತಾವೊಬ್ಬ ಭಾಳಷ್ಟು ಧೀಮಂತ ವಿದ್ಯಾವಂತ ಅಂತ ತೋರಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಒಂಥರ ಬಲೂನ್ ಇದ್ದಂಗೆ ಅವರು, ಯಾವಾಗ ಹವಾ ಹೋಗುತ್ತೆ ಗೊತ್ತಿಲ್ಲ. ಮಹೇಶ್ ತೆಂಗಿನಕಾಯಿ ಅವರು ಅಂತಂದರೆ ಒಂಥರ ಬಲೂನ್ ಇದ್ದಂಗೆ. ಅವ್ರಿಗೆ ಮಾಡೋಕ್ಕೆ ಕೆಲಸ ಇಲ್ಲದಕ್ಕೆ ಈ ರೀತಿ ಮಾಡ್ತಾ ಇದ್ದಾರೆ. ಗೃಹಲಕ್ಷ್ಮಿಯ ಹಣ ಇಲ್ಲಿಯವರೆಗೆ 24 ಕಂತನ್ನು ಬಿಡುಗಡೆ ಮಾಡಿ ಈಗ 2 ಕಂತನ್ನು ನಾವು ಬಿಡುಗಡೆ ಮಾಡ್ತಾ ಇದ್ದೀವಿ. ಅಂತಂದರೆ ಟೋಟಲ್ಲಾಗಿ 26 ಕಂತಂದರೆ ಒಬ್ಬ ಮಹಿಳೆಗೆ 52,000 ರೂಪಾಯಿಗಳನ್ನು ನಾವು ಕೊಡ್ತಾ ಇದ್ದೀವಿ. ಆದರೆ ಅವ್ರಿಗೆ ಕೆಲಸ ಇಲ್ಲ ಅಂತ ಹೇಳಿದ್ನಲ್ಲ, ಅವ್ರು ಬೇರೆ ರಾಜ್ಯದಲ್ಲಿ ಏನಾಗ್ತಾ ಇದೆ, ಅವ್ರು ಕೊಟ್ಟಂಥ ಮಾತನ್ನು ಏನಾದರೂ ಉಳಿಸ್ಕೊಂಡಿದ್ದೀರಾ? ಕರ್ನಾಟಕ ರಾಜ್ಯದಲ್ಲೇ ಅವ್ರು ಕೊಟ್ಟಂಥ ಮಾತನ್ನು ಉಳಿಸ್ಕೊಂಡಿದ್ದಾರೆ. ನಾನು ಸುಮ್ಮನೆ ಇದ್ದೀನಿ ಅಂತಂದರೆ ಅತಿಯಾಗಿ ಮಾತನಾಡ್ತಾ ಇದ್ದಾರೆ ತೆಂಗಿನಕಾಯಿ ಅವರು. ಅವರಿಗೆ ಯಾವ ಭಾಷೆಯಲ್ಲಿ ಉತ್ತರ ಕೊಟ್ಟರೆ ಅವ್ರಿಗೆ ಅರ್ಥ ಆಗುತ್ತೋ ಆ ಭಾಷೆಯಲ್ಲಿ ಉತ್ತರವನ್ನು ಕೊಡ್ತೀನಿ ಅಂತ ಹೇಳ್ತೀನಿ. 15,000 ಕೋಟಿ ಅಲ್ಲ ಮೇಡಮ್, 15,000 ಕೋಟಿ ಕೊಡಬೇಕು, 6 ತಿಂಗಳು ದುಡ್ಡು ಅಂತ ಹೇಳ್ತಿದ್ದಾರೆ. ಅದು ಲೆಕ್ಕಪತ್ರ ಹೇಳಲಿಕ್ಕೆ ಅವರೇನು ಆರ್ಥಿಕ ತಜ್ಞರಲ್ಲ. ಸರ್ಕಾರದಿಂದ ಏನು ಭರವಸೆಯನ್ನು ನಾವು ಕೊಟ್ಟಿದ್ವಿ ಅದನ್ನು ಮನೆವರೆಗೂ ತಲುಪಿಸುವಂಥ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದ್ದೀವಿ. ಅವರ ಕೆಲಸ ಕಾರ್ಯ ಏನಿದೆಯೋ ಅದನ್ನು ಅಚ್ಚುಕಟ್ಟಾಗಿ ಮೊದಲು ಮಾಡಲಿ, ತನ್ನ ಮನೆಯನ್ನು ಸುಧಾರಿಸ್ಕೊಳ್ಳಿ. BJP ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ BJPಯವರಿಂದ ಈ ರಾಜ್ಯಕ್ಕೆ ಏನು ಕ್ಯಾಮೆರಾಗಳ ಬೆಲೆ ಕೂಡ ಕಡಿಮೆಯಾಗಿದೆ. ಅದೇ ರೀತಿ ವಿಡಿಯೋ ಗೇಮ್ಸ್ ಬಿಡಿ ಭಾಗಗಳ ವಿಭಾಗದಲ್ಲಿ ಕೂಡ ಅಗ್ಗವಾಗಿದೆ. ಇದು ಇಷ್ಟು ನಾನೇನು ಹೇಳಿದ್ನಲ್ಲ, ವಿದೇಶಿ ಶಿಕ್ಷಣ, ಕ್ಯಾನ್ಸರ್ ಮೆಡಿಸಿನ್, ಪಾದರಕ್ಷೆಗಳ ಮತ್ತೆ ಚರ್ಮದ ಉತ್ಪನ್ನಗಳು, ವಿದೇಶಿ ಪ್ರವಾಸೋದ್ಯಮ, ಕೆಲವು ಖನಿಜಗಳ ಬೆಲೆ, ಮೈಕ್ರೋವೇವ್ಗಳ ಬೆಲೆ, ಟಿವಿ ಉಪಕರಣಗಳ ಬೆಲೆ, ಅದೇ ರೀತಿ ಕ್ಯಾಮೆರಾಗಳ ಬೆಲೆ, ಎನರ್ಜಿ ಸಂಬಂಧಿತ ಉಪಕರಣಗಳ ಬೆಲೆ ಮತ್ತೆ ವಿಡಿಯೋ ಗೇಮ್ಸ್ ಅದರ ಬಿಡಿ ಭಾಗಗಳ ವಿಭಾಗದಲ್ಲಿಯೂ ಕೂಡ ಕಡಿಮೆಯಾಗಿದೆ. ಇದು ಇಷ್ಟು ಅಗ್ಗವಾಗಿರುವಂತಹ 2026ರಲ್ಲಿ ಕೇಂದ್ರದಿಂದ ಮಂಡನೆಯಾಗಿರುವ ಬಜೆಟಿನ ವಿವರ. ಇನ್ನು ದುಬಾರಿ ಯಾವುದೆಲ್ಲ ಆಗಿದೆ ಅಂತ ಹೇಳಿ ನೋಡ್ಲಿಕ್ಕೆ, ಮದ್ಯದ ಬೆಲೆ ದುಬಾರಿಯಾಗಿದೆ. ಅದೇ ರೀತಿ ಸಿಗರೇಟ್ ಬೆಲೆ ಕೂಡ ದುಬಾರಿ, ಕಲ್ಲಿದ್ದಲು ಇದ್ರೂ ಕೂಡ ದುಬಾರಿಯಾಗಿದೆ. ಇನ್ನು ಲಕ್ಸುರಿ ವಾಚ್ ಯಾರೆಲ್ಲ ಕೊಂಡುಕೊಳ್ತೀರೋ ಅದರ ಬೆಲೆಯನ್ನು ಕೂಡ ದುಬಾರಿಯಾಗಿದೆ.